ನೀವು ಕೇಳ್ತಿದ್ದೀರಾ ಅಂತ ನನ್ನೊಂದು ಏನಂತಾರೆ ಪರ್ಸನಲ್ ಒಪಿನಿಯನ್ ಹೇಳ್ತೀನಿ. ಈಗ ನನ್ನನ್ನೇ ಸ್ವಂತವಾಗಿ ತಗೊಂಡ್ರೆ ನನಗೇನೋ ಒಂದು ತೊಂದರೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ನಾನು ನಮ್ಮ ತಂದೆ ಕಾಲ್ ಮಾಡ್ತೀನಿ, ಅಥವಾ ಈಗ ಮದುವೆ ಆಗಿದೆ ನಾನು ಗಂಡನ್ ಕಾಲ್ ಮಾಡ್ತೀನಿ. ಈಗ ಯಾರಿಗೇ ಆಗ್ಲಿ, ಈಗ ಇಲ್ಲಿರೋ ಎಷ್ಟೋ ಹೆಣ್ಮಕ್ಳಿಗೂ ಏನೋ ಒಂದು ಚಿಕ್ಕ ತೊಂದರೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರು ಯಾರು ಮಾಡ್ತಾರೆ, ಅವ್ರ ಅಣ್ಣ ಇದ್ರೆ ಅಣ್ಣಂಗೆ ಮಾಡ್ತಾರೆ, ಅಪ್ಪ ಇದ್ರೆ ಅಪ್ಪಂಗೆ ಮಾಡ್ತಾರೆ. ಯಾಕೆ ಮಾಡ್ತೀವಿ ಅಂದ್ರೆ ಎಲ್ಲ ಹೆಣ್ಮಕ್ಳು ಮನ್ಸಲ್ಲೂ ಗಂಡು ಅಂದ ತಕ್ಷಣ ಅವ್ರು ನಮ್ಗೆ ರಕ್ಷಣೆ ನೀಡೋರು, ನಮಗ್ ಸಾಥ್ ಕೊಡೋರು, ಕಷ್ಟ ಬಂದ್ರೆ ನಮ್ ಜೊತೆಗೆ ನಿಲ್ಲೋರು ಅನ್ನುವಂಥ ಒಂದು ಪ್ರಬಲವಾದ ನಂಬಿಕೆ ಇದೆ ಅದರಲ್ಲೂ ನಮ್ಮ ಭಾರತೀಯ ಹೆಣ್ಮಕ್ಳು. ಸೊ ಅದನ್ನ ಉಳಿಸ್ಕೋಬೇಕಾಗಿರೋದು ಗಂಡ್ಮಕ್ಳ ಜವಾಬ್ದಾರಿ. ಸೊ ಇಲ್ಲ ಅಂದ್ರೆ ಆ ನಂಬಿಕೆ ಹೊರಟೋಗ್ತಾ ಹೋಗುತ್ತೆ, ಎಲ್ಲೋ ಒಂದ್ ಕಡೆ ಏನಪ್ಪಾ ಇದು ಹಿಂಗೆ ಅಂತ ಅನಿಸ್ತಾ ಹೋಗುತ್ತೆ. ಅದಕ್ಕೆ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್, ಯಾರ ಬಗ್ಗೆನೂ ಕಮೆಂಟ್ ಮಾಡ್ಬೇಕಾದ್ರೆ ಆ ಹುಡುಗಿ ಎಂಥವಳು ಅನ್ನೋದು ಬಿಟ್ಬಿಡಿ, ಯಾರ ಬಗ್ಗೆನೂ ಕಮೆಂಟ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಬಿಕಾಸ್ ನಿಮ್ಮನ್ನ ದೇವರು ಪ್ರೊಟೆಕ್ಟ್ ಮಾಡೋದಕ್ಕೆ ಕಳ್ಸಿದಾನೆ, ಈ ಪ್ರಪಂಚಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ಕಳ್ಸಿದ್ದಾರೆ. ಅನ್ನೆಸೆಸರಿ ಯಾಕೆ ಮಾಡ್ತೀರಾ ಅಂತ. ಬಿಕಾಸ್ ನಾನು ತುಂಬಾ ಸಲ ನೋಡಿದೀನಿ, ಯಾರಾದ್ರೂ ಕೆಟ್ಟ ಕಮೆಂಟ್ ಮಾಡಿದ್ರೆ ಪಾಪ ಅದೇ ಹುಡುಗರು ಬಂದ್ಬಿಟ್ಟು ಕೆಳಗಡೆ ಯಾಕೋ ಹಿಂಗಂತೀಯ ಅಂತಾನು ಕಮೆಂಟ್ ಮಾಡೋರಿದ್ದಾರೆ. ಅದ್ ಎಲ್ರೂ ತಪ್ಪು ಅಂತ ಹೇಳೋದಕ್ಕೂ ಆಗಲ್ಲ. ಅಫ್ಕೋರ್ಸ್ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ವಿಷಯದಲ್ಲೂ ಸರಿ ತಪ್ಪು ಕೆಟ್ಟವರು ಒಳ್ಳೆಯವರು ಇದ್ದೇ ಇರ್ತಾರೆ. ಅದನ್ನ ನಾವು ಹೇಗ್ ತಗೊಂಡ್ ಹೋಗ್ತೀವಿ ಸಮಾಜದಲ್ಲಿ ಅನ್ನೋದು ಮುಖ್ಯ ಆಗುತ್ತೆ. ಬಟ್ ಮೇಕ್ ಇಟ್ ಬೆಟರ್ ಪ್ಲೇಸ್ ಅಷ್ಟೇ. ಈ ಭೂಮಿ ಮೇಲೆ ಯಾವಾಗ ಇರ್ತೀವೋ, ಒಂದ್ ಕ್ಷಣದಲ್ಲಿ ಸಾಯ್ತೀವೋ ನಿಜವಾಗ್ಲೂ ಗೊತ್ತಿಲ್ಲ. ಇದನ್ನ ಒಂದು ಒಳ್ಳೆ ಜಾಗ ಮಾಡಿ ಹೋಗೋಣ ಅನ್ನೋದು ನನ್ನೊಂದು ಚಿಕ್ಕ ಅಭಿಪ್ರಾಯ ಅಥವಾ ಆಸೆ ಅಷ್ಟೇ.